ಮಾಡೆಲ್ ಕಮ್ ನಟಿಯಾದಂಥ ಸದಾ ವಿವಾದದಲ್ಲಿ ಸುಳಿತಾ ಇದ್ದಂಥ ಪೂನಂ ಪಾಂಡೆ ನಟಿ ನಿಧನರಾಗಿದ್ದಾರಂತೆ. ಯಾತಕ್ಕೋಸ್ಕರ ಏನು ಯಾಕೆ ಸಾವನ್ನಪ್ಪಿದ್ರು ಅನ್ನುವಂಥ ಮಾಹಿತಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಗರ್ಭಕಂಠ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಬಳಲ್ತಾ ಇದ್ದಿದ್ದು ಕಾಂಟ್ರವರ್ಸಿಗೆ ತುಂಬಾ ಹೆಸರುವಾಸಿಯಾಗಿದ್ದು ನಟಿ ಪೂನಂ ಪಾಂಡೆ. ಮಾಡೆಲ್ ಕಮ್ ನಟಿಯೂ ಆಗಿದ್ದ ಪೂನಂ ಪಾಂಡೆ ನಿಧನರಾಗಿದ್ದು 32 ವರ್ಷ. ಇಷ್ಟು ಬೇಗ ಸಾಯುವಂಥದ್ದು ಏನಿತ್ತು ಅಂದ್ರೆ ಗರ್ಭಕಂಠ ಕ್ಯಾನ್ಸರ್. ನಿನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಗರ್ಭಕಂಠ ಕ್ಯಾನ್ಸರ್ಗೆ 9 ರಿಂದ 14 ವರ್ಷದ ಯುವತಿಯರಿಗೆ ಹೆಣ್ಣುಮಕ್ಕಳಿಗೆ ಈ ಲಸಿಕೆಯನ್ನು ಉಚಿತವಾಗಿ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಕಡೆಗೆ ನೋಡ್ತಾ ಇದ್ರೆ ಗರ್ಭಕಂಠ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಬಳಲ್ತಾ ಇದ್ದಿದ್ದು ಇಷ್ಟು ದಿನಗಳಿಂದ ಈಗ ಏಕಾಏಕಿಯಾಗಿ ನಿಧನರಾಗಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಕಾಂಟ್ರವರ್ಸಿಗೆ ಸದಾ ಹೆಸರುವಾಸಿಯಾಗಿದ್ದು ಮಾಡೆಲ್ ಕಮ್ ನಟಿ ಪೂನಂ ಪಾಂಡೆ 32 ವರ್ಷ ಸಾವನ್ನಪ್ಪಿರೋದೀಗ ಬರ್ತಾ ಇರುವಂಥ ಮಾಹಿತಿ. ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥದ್ದು. ಈಗ ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ. 32 ವರ್ಷ, ತುಂಬ ಚಿಕ್ಕ ವಯಸ್ಸು. ಬಟ್ ಸದಾ ಕಾಂಟ್ರವರ್ಸಿ, ಅನೇಕ ರೀತಿಯಾದಂಥ ವಿವಾದಗಳನ್ನು ಹೊತ್ಕೊಂಡಿದ್ರು. ಕ್ರಿಕೆಟ್ ಮ್ಯಾಚಿಗೆ ಸಂಬಂಧಪಟ್ಟಂತೆ ಅಲ್ಲಿ ಮ್ಯಾಚ್ ಗೆದ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಿದ್ದು. ಸದಾ ವಿವಾದದಲ್ಲೇ ಸುಳಿತಾ ಇದ್ದಿದ್ದು. ಹಲವು ಟೀಕೆಗಳಿಗೂ ಕೂಡ ಗುರಿ ಆಗ್ತಾ ಇದ್ದಿದ್ದು. ಈಗ ಆ ನಟಿ ಈಗ ನಿಧನರಾಗಿದ್ದಾರೆ. ವೆರಿ ಸ್ಯಾಡ್ ನ್ಯೂಸ್. ಈಗ ಏಕಾಏಕಿಯಾಗಿ ಬರ್ತಾ ಇರುವಂತಹ ಸುದ್ದಿ. 32 ವರ್ಷ, ಕಡಿಮೆ ವಯಸ್ಸಲ್ಲಿ ಈ ರೀತಿಯಾಗಿ ಸಾವನ್ನಪ್ತಾರೆ ಅಂತಂದರೆ, ಹಾಗೆ ನೋಡಿದರೆ ಮಾಡೆಲ್ಗಳಿಗೆ ಯಾವಾಗಿದ್ರೂ ಕೂಡ ಅಲ್ಲಿ ಮೆಡಿಕಲ್ ಚೆಕ್ ಮಾಡಿಸ್ಕೊಳ್ತಾ ಇರ್ತಾರೆ, ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಿದ್ದಾಗ ಏಕಾಏಕಿಯಾಗಿ ಸಾವನ್ನಪ್ತಾರೆ, ಅವರೇ ಈ ರೀತಿ ಆಗುತ್ತೆ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಗರ್ಭಕೋಶ ಕ್ಯಾನ್ಸರ್ ವಿಚಾರದಲ್ಲಿ? ಸೊ ಹಾಗಾಗಿನೇ ಕೇಂದ್ರ ಸರ್ಕಾರವೂ ಕೂಡ ಇದೇ ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥವ್ರಿಗೆ ಯಾರಾದರೂ ಬರಬೇಕು ಅಥವಾ ಬರದೇ ಇರೋ ರೀತಿಯಲ್ಲಿ ತಡೆಯೋಕ್ಕೋಸ್ಕರ ಲಸಿಕೆಯನ್ನು ಹಾಕೋಕ್ಕೂ ಕೂಡ ನಿನ್ನೆ ಬಜೆಟ್ನಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದ್ರು. 9 ರಿಂದ 14 ವರ್ಷದವರಿಗೆ ಅದು ಆ ಕಡೆಗೆ ಲಸಿಕೆಯನ್ನು ಘೋಷಣೆ ಮಾಡಿದರೆ, ಈ ಕಡೆಗೆ ನೋಡಿದ್ರೆ ಕಾಂಟ್ರವರ್ಸಿಗೆ ಹೆಸರಾದಂಥ ನಟಿ ಪೂನಂ ಪಾಂಡೆ ಈಗ ಸಾವನ್ನಪ್ಪಿರೋದು ಅದೇ ರೋಗದಿಂದ, ಗರ್ಭಕೋಶ ಕ್ಯಾನ್ಸರ್. ಇತ್ತೀಚೆಗೆ ತುಂಬ ಹೆಚ್ಚಿನ ರೀತಿಯಾದಂಥ ಕೇಸ್ಗಳು ವರದಿ ಆಗ್ತಾ ಇದೆ ಈ ಗರ್ಭಕೋಶ ಕ್ಯಾನ್ಸರ್ನಲ್ಲಿ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಏನಿದೆ ಅಪ್ಡೇಟ್ಸ್ ಈ ಘಟನೆ ಬಗ್ಗೆ? ಹೌದು ಅರುಣ್, ಏನಂದ್ರೆ ಪೂನಂ ಪಾಂಡೆ ಅಂದ ತಕ್ಷಣ ನೆನಪಾಗೋದು ಅವರು ವರ್ಲ್ಡ್ ಕಪ್ ಟೈಮಲ್ಲಿ, ಅವರು 2013 ಟೈಮಲ್ಲಿ ಅವರು ಬೆತ್ತಲೆಯಾಗಿ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವಿನ್ ಆದ್ರೆ ನಾನು ಬೆತ್ತಲೆಯಾಗಿ ಬರ್ತೀನಿ ಅಂತ ಹೇಳಿ ಸುದ್ದಿ ಆಗ್ತಾರೆ. ಅಲ್ಲಿಂದ ಆಕೆ ಹಿಂದಿರುಗಿ ನೋಡೋದೇ ಇಲ್ಲ. ಅಂದ್ರೆ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಯಾವ್ದ್ರಲ್ಲೂ ಅವರು ಅಭಿನಯಿಸಿಲ್ಲ, ಆದ್ರೂ ಕೂಡ ಅವರು ಒಂದ್ ರೀತಿಲಿ ಒಂದು ಬೋಲ್ಡ್ ಲುಕ್ ನಲ್ಲೇ ಕಾಣಿಸ್ಕೊಂಡು ಖ್ಯಾತಿ ಹೊಂದ್ತಾರೆ. ಕೆಲವೊಂದು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ ಗಳಲ್ಲಿ ಮಾಡ್ತಾರೆ, ಜೊತೆಗೆ ಒಂದು ಸಿ ಗ್ರೇಡ್ ಬಿ ಗ್ರೇಡ್ ಆ ತರದ ಒಂದು ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದ್ರೂ ಕೂಡ ಅವ್ರು ಬೋಲ್ಡ್ ಲುಕ್ ಜೊತೆಗೆ ಬೋಲ್ಡ್ ಸ್ಟೇಟ್ಮೆಂಟ್ ಮೂಲಕ ಹೆಸರುವಾಸಿ ಆಗ್ತಾರೆ. ಹೌದು, ಸಡನ್ ಆಗಿ ಅವರು ಇತ್ತೀಚೆಗಷ್ಟೇ ಒಂದು ಮಾಲ್ಡೀವ್ಸ್ಗೆ ಹೋಗಿ ಫೋಟೋಶೂಟ್ ಮಾಡಿದ್ರು. ನೆಕ್ಸ್ಟ್ ಇನ್ನು ಮಾಲ್ಡೀವ್ಸ್ ನ ಬೈಕೌಟ್ ಮಾಡ್ತೀನಿ, ಲಕ್ಷದ್ವೀಪಕ್ಕೆ ಹೋಗ್ತೀನಿ, ಈ ತರದೆಲ್ಲ ಒಂದಿಷ್ಟು ಸುದ್ದಿಗಳಿಂದ, ಈ ತರದೆಲ್ಲ ವಿಚಾರಗಳಿಂದ ಸುದ್ದಿ ಆಗಿದ್ರು. ಸಡನ್ ಆಗಿ ಅವರು ಗರ್ಭಕಂಠದ ಒಂದು ಕ್ಯಾನ್ಸರ್ ನಿಂದ ಬಳಲ್ತಿದ್ರು ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಈ ತರದ ಒಂದು ವಿಚಾರ ಅವ್ರು ಸತ್ ಮೇಲೇ ಈಗ ಗೊತ್ತಾಗಿರುವಂತದ್ದು. ಬರೀ 32 ವರ್ಷ, ಮದುವೆ ಕೂಡ ಆಗಿದ್ರು, ಡಿವೋರ್ಸ್ ಆಯ್ತು. ಅವರು ಪರ್ಸನಲ್ ಲೈಫ್ ಬಗ್ಗೆ ಕೂಡ ಸಾಕಷ್ಟು ಒಂದಿಷ್ಟು ಕಾಂಟ್ರವರ್ಸಿ ಇದೆ. ಜೊತೆಗೆ ವೈಯಕ್ತಿಕವಾಗೂ ಕೂಡ ಕಾಂಟ್ರವರ್ಸಿ ಕ್ವೀನ್ ಅಂತಾನೆ ಅವರು ಬಾಲಿವುಡ್ ನಲ್ಲಿ ಫೇಮಸ್. ಆ ತರದ ಒಂದು ಕಾಂಟ್ರವರ್ಸಿ ವಿಚಾರ ಏನೇ ಇರ್ಬೋದು, ಆಕೆ ಸುದ್ದಿ ಆಗ್ತಾ ಇದ್ರು. ಅಂದ್ರೆ ಈ ಕೆಲವೊಂದು ಸ್ಟೇಟ್ಮೆಂಟ್, ಅವರ ಲುಕ್ ಎಲ್ಲದರಲ್ಲೂ ಕೂಡ ಅವರೊಂದು ವಿವಾದಾತ್ಮಕವಾಗಿ ಒಂದು ಪುಟ್ರೆ ಆಗ್ತಿದ್ದಂತ ನಟಿ ಪೂನಂ ಪಾಂಡೆ ಅಂತ ತಕ್ಷಣ ನಿಜಕ್ಕೂ ಅವರು ಬೋಲ್ಡ್ ಮಾತು, ಸ್ಟೇಟ್ಮೆಂಟ್ ಹೆಸರುವಾಸಿ. ಆದ್ರೆ ಈ ತರದ ಒಂದು ವಿಚಾರಕ್ಕೆ ಸಡನ್ ಆಗಿ ಡೆತ್ ನ್ಯೂಸ್ ಇಡೀ ಬಾಲಿವುಡ್ಗೆ ಇಂಡಿಯಾಗೆ ಶಾಕ್ ಆಗಿದೆ. ಕನ್ನಡದಲ್ಲೂ ಕೂಡ ಅಭಿನಯಿಸಿದ್ರು. ಒಂದು ಸಿನಿಮಾಕ್ಕೆ ವಿಶೇಷ ಪಾತ್ರದಲ್ಲಿ ಒಂದು 5-6 ವರ್ಷಗಳ ಹಿಂದೆ ಒಂದು ವಿಶೇಷ ಪಾತ್ರದಲ್ಲಿ ಆಕ್ಟ್ ಮಾಡೋದಕ್ಕೆ ಒಂದು ಸಿನಿಮಾ ಕನ್ನಡಕ್ಕೂ ಕೂಡ ಬಂದಿದ್ರು. ಹೀಗೆ ಬಹುಭಾಷೆಯಲ್ಲಿ ಗುರುತಿಸಿಕೊಂಡಿದ್ರು. ಮುಖ್ಯವಾಗಿ ಐಟಮ್ ಸಾಂಗ್ಗಳೆಲ್ಲ ನಟಿಸ್ತಾ ಇದ್ರು. ಈಗ ಅವರ ಅವರ ನಿಧನ ನಿಜಕ್ಕೂ ಶಾಕ್ ಆಗಿರುವಂತದ್ದು ಅರುಣ್.